ನಮಸ್ಕಾರ, ಕರಾವಳಿ ಸಮಾಚಾರಕ್ಕೆ ಸ್ವಾಗತ. ನಾನು ನಿಮ್ಮ ಅರ್ಜುನ್ ಮಲ್ಯ. ಇದೀಗ ವಾರ್ತೆಗಳು. ನಾನು ತಂದ ಕಾಮಗಾರಿಯ ಸ್ಥಳ ಬದಲಾವಣೆ ಮಾಡಿ ಸಾಧನೆ ಮಾಡಿದಂತೆ ಕಟೌಟ್ ಹಾಕಿಸಿಕೊಂಡು ಪೌರುಷ ಮೆರೆದರೆ ಸಾಧನೆಯಲ್ಲ. ಸಚಿವ ಮಂಕಾಳು ವೈದ್ಯ. ಇಷ್ಟು ಕೆಳಮಟ್ಟದ ರಾಜಕೀಯ ಒಳ್ಳೆಯದಲ್ಲ. ಮಾಜಿ ಶಾಸಕ ಸುನಿಲ್ ನಾಯ್ಕರಿಗೆ ಸಚಿವರ ಕಿವಿಮಾತು. 2017ರಲ್ಲಿ ನಾನು ತಂದ ಯೋಜನೆಯನ್ನು ಸ್ಥಳ ಬದಲಾವಣೆ ಮಾಡಿ ಜಾಲಿಯ ನಿರ್ಜನ ಪ್ರದೇಶಕ್ಕೆ ತಂದಿರುವುದನ್ನೇ ದೊಡ್ಡ ಸಾಧನೆ ಎಂದು, ಈಗ ಅದನ್ನು ತನ್ನದೇ ಕಾಮಗಾರಿ ಎಂದು ಕಟೌಟ್ ಹಾಕಿಸಿ ಜನರನ್ನು ಮರಳು ಮಾಡಲು ಯತ್ನಿಸುತ್ತಿರುವುದು ಹಾಸ್ಯಾಸ್ಪದ ಎಂದು ಸಚಿವ ಮಂಕಾಳು ವೈದ್ಯ ಹೇಳಿದರು. ಹೌದು ವೀಕ್ಷಕರೇ, ಅವರು ಸೋಮವಾರ ತಾಲೂಕಿನಲ್ಲಿ ಜಾಲಿಯಲ್ಲಿ ನೂತನವಾಗಿ ನಿರ್ಮಾಣಗೊಂಡ ITI ಕಾಲೇಜು ಕಟ್ಟಡ ಉದ್ಘಾಟನೆ ಮಾಡಿ ಮಾತನಾಡುತ್ತಾ, ಮಾಡಿದ ಕೆಲಸವನ್ನು ತಾನೇ ಮಾಡಿದ್ದೇನೆ ಎಂದು ಸುಳ್ಳು ಹೇಳಿ ಜನರನ್ನು ನಂಬಿಸುವಲ್ಲಿ ಮಾಜಿ ಶಾಸಕ ಸುನಿಲ್ ನಾಯ್ಕ್ ನಿಸ್ಸೀಮರು. 2007ರಲ್ಲಿ ಭಟ್ಕಳಕ್ಕೆ ITI ಕಾಲೇಜು ಬಂದಿದ್ದು, ಇಲ್ಲಿಯವರೆಗೆ ಅದು ಬಾಡಿಗೆ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿತ್ತು. ನಾನು ಶಾಸಕನಿದ್ದಾಗ ಎಲ್ಲ ಶಿಕ್ಷಣ ಸಂಸ್ಥೆಗಳು ಒಂದೇ ಕಡೆಯಲ್ಲಿ ಕಾರ್ಯನಿರ್ವಹಿಸಬೇಕು ಎಂಬ ಉದ್ದೇಶದಿಂದ ಹೆಬ್ಬಳ್ಳಿಯಲ್ಲಿ 5 ಎಕರೆ ವಿಶಾಲ ಸ್ಥಳದಲ್ಲಿ ITI ಕಾಲೇಜು ನಿರ್ಮಾಣಕ್ಕೆ ಭೂಮಿ ಮಂಜೂರು ಮಾಡಿಸಿದ್ದೆ. ಪಹಣಿ ಪತ್ರ ಇನ್ನೂ ITI ಕಾಲೇಜಿನ ಹೆಸರಿನಲ್ಲಿದೆ. 2017ರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ಒಂದೇ ವೇದಿಕೆಯಲ್ಲಿ 70ಕ್ಕೂ ಅಧಿಕ ಕಾಮಗಾರಿಯನ್ನು ಉದ್ಘಾಟನೆಯನ್ನು ಮಾಡಿಸಿದ್ದೆ. ಅದರಲ್ಲಿ ITI ಕಾಲೇಜು ಸೇರಿತ್ತು. ಬಳಿಕ ಶಾಸಕನಾದ ಸುನಿಲ್ ನಾಯ್ಕ್ ಜಾಲಿಯಲ್ಲಿ ವರ್ಗಾಯಿಸಿದ್ದೇ ತನ್ನ ಒಂದು ಸಾಧನೆ ಎಂದು ರಾಜಕೀಯ ಮಾಡುತ್ತಿರುವುದು ಹಾಸ್ಯಾಸ್ಪದ. ಇವರ ಶಾಸಕತ್ವದ ಅವಧಿಯಲ್ಲಿ ಉದ್ಘಾಟನೆಗೊಂಡ ತಾಲೂಕು ಆಡಳಿತ ಸೌಧ, ಬಸ್ ನಿಲ್ದಾಣ, ಬಸ್ ಡಿಪೋ ಸೇರಿದಂತೆ ಅನೇಕ ಕಾಮಗಾರಿಗಳು ನನ್ನ ಅವಧಿಯಲ್ಲಿ ಮಂಜೂರಾಗಿತ್ತು. ಅದು ನಿರ್ಮಾಣವಾಗಿತ್ತು. ಅದನ್ನು ಅವರು ಉದ್ಘಾಟನೆ ಮಾಡುವ ಸಂದರ್ಭದಲ್ಲಿ ನಾನು ಎಂದೂ ರಾಜಕೀಯ ಮಾಡಿಲ್ಲ. ನಾವು ಮಾಡಿದ ಕೆಲಸ ಮಾತನಾಡಬೇಕೇ ಹೊರತು ನಾವು ಮಾತನಾಡಬಾರದು ಎನ್ನುವುದು ಇವರು ಅರಿತುಕೊಳ್ಳಬೇಕು ಎಂದು ಮಾಜಿ ಶಾಸಕ ಸುನಿಲ್ ನಾಯ್ಕ್ ಅವರಿಗೆ ಸಚಿವರು ಟಾಂಗ್ ನೀಡಿದರು. ನಾನು ಅಂದಿನಿಂದಲೂ ಶಿಕ್ಷಣಕ್ಕೆ ಪ್ರಾಮುಖ್ಯತೆ ನೀಡಿದ್ದೇನೆ. ಕಿತ್ತೂರು ರಾಣಿ ಚೆನ್ನಮ್ಮ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿ ನಿಲಯ ಸೇರಿದಂತೆ ಅನೇಕ ಹಾಸ್ಟೆಲ್ಗಳು ನನ್ನ ಅವಧಿಯಲ್ಲಿ ನಿರ್ಮಾಣವಾಗಿದೆ. ಕೈಗಾರಿಕಾ ಕ್ಷೇತ್ರದಲ್ಲಿ ITI ವಿದ್ಯಾರ್ಥಿಗಳಿಗೆ ತುಂಬ ಬೇಡಿಕೆ ಇದ್ದು, ಸರ್ಕಾರದ ಈ ಸದಾವಕಾಶವನ್ನು ಸದುಪಯೋಗಪಡಿಸಿಕೊಳ್ಳು. ವಿದ್ಯಾರ್ಜನೆಯೊಂದಿಗೆ ಮಾನವೀಯತೆಯ ಗುಣಗಳನ್ನು ಅಳವಡಿಸಿಕೊಳ್ಳಿ. ಇಲ್ಲವಾದರೆ ಪಡೆದ ಶಿಕ್ಷಣಕ್ಕೆ ಬೆಲೆ ಇಲ್ಲದಂತಾಗುತ್ತದೆ ಎಂದು ಅವರು ವಿದ್ಯಾರ್ಥಿಗಳಿಗೆ ಕಿವಿ ಮಾತನ್ನು ಹೇಳಿದರು. ಹೆಚ್ಚು ನಾವು ನಿಮಗೆ ತರಬೇತಿಯನ್ನು ವ್ಯವಸ್ಥಿತವಾಗಿ ಕೊಡಬೇಕು ಅಂತೇಳಿ ಚಿಂತೆಯನ್ನು ಮಾಡಿ, ನಾನು ಅಲ್ಲಿ ನೋಡಿದಾಗ ಅಲ್ಲಿ ಯಾವುದೇ ರೀತಿಯಲ್ಲಿ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಬಾಡಿಗೆ ಬಿಲ್ಡಿಂಗಲ್ಲಿ ಅದು ಅವ್ರದ್ದು ಮತ್ತೆ ಕಟ್ಕೊಡ್ಲಿಕ್ಕೂ ಅವ್ರ ಹತ್ರ ಅಲ್ಲಿ ಸಾಧ್ಯ ಆಗಲಿಲ್ಲ. ಅಥವಾ ನಮ್ಮ ಆಸಕ್ತಿ, ರಾಜಕಾರಣಿಗಳ ಆಸಕ್ತಿ ಕೊರತೆ ಇಲ್ಲ. 2007ರಿಂದ ಹೆಚ್ಚು ಕಡಿಮೆ 2017ವರೆಗೂ ಸಾಧ್ಯ ಆಗಲಿಲ್ಲ. ನಾನು 13ರಿಂದನೇ ಪ್ರಾರಂಭ ಮಾಡಿದೆ. 13ರಿಂದ ಪ್ರಾರಂಭ ಮಾಡಿ ಒಂದೇ ಕಡೆ ಶಿಕ್ಷಣ ಸಂಸ್ಥೆ ಎಲ್ಲನೂ ಇರಬೇಕು ಅನ್ನುವಂಥ ಉದ್ದೇಶದಿಂದ ನಾನು ಹೆಬ್ಬಳ್ಳಿಯಲ್ಲಿ ಮೊರಾರ್ಜಿ ದೇಸಾಯಿ ಸ್ಕೂಲ್, ಕಿತ್ತೂರು ರಾಣಿ ಚೆನ್ನಮ್ಮ ಸ್ಕೂಲ್, ಇದಕ್ಕೂ 4 ಎಕರೆ 5 ಎಕರೆ 36 ಗುಂಟೆ ಜಾಗ ಹೆಬ್ಬಳ್ಳಿಯಲ್ಲಿ ಸ್ಯಾಂಕ್ಷನ್ ಮಾಡಿಸಿದೆ. ವ್ಯವಸ್ಥಿತವಾಗಿ ನನ್ನ ಕ್ಷೇತ್ರ ಜನಕ್ಕೆ ಶಿಕ್ಷಣ ಕೊಡಬೇಕು, ಎಣಿಸಿದ ಶಿಕ್ಷಣ ಕೊಡಬೇಕು ಅನ್ನುವಂಥ ಉದ್ದೇಶದಿಂದ. ಈಗಲೂ RTC ಇದೆ, RTC ಚೇಂಜ್ ಆಗಲಿಲ್ಲ. ಕಿತ್ತೂರು ರಾಣಿ ಚೆನ್ನಮ್ಮ ಮೊರಾರ್ಜಿ ದೇಸಾಯಿ ತಲೆ ಎತ್ತಿ ನಿಂತಿದೆ. ಎಲ್ಲ 26 ಕೋಟಿ 18 ಕೋಟಿ ಎಲ್ಲ ಟೋಟಲ್ 1,500 ಕೋಟಿ ರೂಪಾಯಿ. ಸನ್ಮಾನ್ಯ ಈಗಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬ್ರೆ ಅವಾಗ 13ರಿಂದ 18ರವರೆಗೆ ಮುಖ್ಯಮಂತ್ರಿಗಳಿದ್ದರು. ಆ ಸಂದರ್ಭದಲ್ಲಿ ಹೋಗಿ ಕೇಳಿದ ತಕ್ಷಣ ನಮಗೆ 2,40,40
ಲಕ್ಷ ಅನುದಾನ ಬಿಡುಗಡೆ ಮಾಡಿದ್ರು. ಜಾಗ ಸ್ಯಾಂಕ್ಷನ್ ಮಾಡಿಸಿದೆ, ಬಿಡುಗಡೆನೂ ಮಾಡಿಸಿದೆ. 2017ರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಬಂದು ಇಲ್ಲಿ ಅಡಿಗಲ್ ಮುಹೂರ್ತನೂ ಆಯಿತು. ಡಿಸೆಂಬರ್ 6, 2017ಕ್ಕೆ ಅದು ಮಾಡಿಸಿದೆ. ಆ ನಂತರ ಮತ್ತೆ 4 ತಿಂಗಳಲ್ಲಿ ಎಲೆಕ್ಷನ್ ಬಂತು. ಎಲೆಕ್ಷನ್ಗೆ ಹೋಗಲೇಬೇಕು. ನನ್ನ ಕ್ಷೇತ್ರ ಜನ ಪ್ರೀತಿಯಿಂದ ನನಗೆ ಸಹಕಾರ ಮಾಡಿದ್ರು. ಆದರೂ ನನ್ನ ಹತ್ರ ಗೆಲ್ಲಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದೇ ಹಣ ಅಲ್ಲಿ ಕಟ್ಟೋದು ಬಿಟ್ಟು ಇಲ್ಲಿ ಜಾಗ ಸ್ಯಾಂಕ್ಷನ್ ಮಾಡಿಸಿ ಇಲ್ಲಿ ಕಟ್ಟಿದ್ರು. ಇದು 2017ರಲ್ಲಿ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿದ್ದೀವಿ. ಇದು ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ. ಎಲ್ಲ ನನ್ನ ಹತ್ರ ಡಾಕ್ಯುಮೆಂಟ್ಸ್ ಸಮೇತ ಉಂಟು. ಯಾರು ಏನೋ ಹೇಳೋದು, ಏನೋ ಮಾಡೋದು, ಏನು ಬೇಕಾದ ಮಾಡೋದು ಅಲ್ಲ. ರಾಜಕಾರಣ ಮಾಡಿ, ಅಭಿವೃದ್ಧಿ ಮಾಡಿ ಮಾಡಿ ಮಿನಿ ವಿಧಾನಸೌಧನೂ ಕಟ್ಟಿದ್ದೇನೆ ನಾನು. ಉದ್ಘಾಟನೆ ಆ ಟೈಮಲ್ಲಿ ಸರ್ಕಾರ ಬರ್ತದೆ, ಆ ಟೈಮಲ್ಲಿ ನೀವೇ ಆಯ್ಕೆ ಮಾಡಿದ ಪ್ರತಿನಿಧಿಗಳು ಉದ್ಘಾಟನೆ ಮಾಡಲೇಬೇಕು. ಅಲ್ಲಿ ರಾಜಕಾರಣ ಮಾಡಲಿಲ್ಲ ನಾನು. ಕಿತ್ತೂರು ರಾಣಿ ಚೆನ್ನಮ್ಮ ಕಟ್ಟಿಸದೆ ಉದ್ಘಾಟನೆ ಮಾಡಲೇಬೇಕು. ನಾನು ಇರಲಿಲ್ಲ, ಉದ್ಘಾಟನೆ ಮಾಡಿದ್ರು. ರಾಜಕಾರಣ ಎಲ್ಲೂ ಮಾಡಲಿಲ್ಲ ನಾನು. ನನ್ನ ಉದ್ದೇಶ ನನ್ನ ಕ್ಷೇತ್ರದ ಸಾಮಾನ್ಯ ಜನಕ್ಕೆ, ಬಡವರಿಗೆ ಒಳ್ಳೆ ಶಿಕ್ಷಣವನ್ನು ಕೊಡಬೇಕು, ಅಭಿವೃದ್ಧಿ ಪಡಿಸಬೇಕು ಅನ್ನುವಂಥ ಉದ್ದೇಶ ಬಿಟ್ಟರೆ ಯಾವುದೇ ಕಾರಣಕ್ಕೆ ಶಾಲೆಯಲ್ಲಿರಲಿ, ಮಠದಲ್ಲಿರಲಿ, ದೇವಸ್ಥಾನದಲ್ಲಿರಲಿ ಎಲ್ಲೂ ನಾನು ರಾಜಕಾರಣಿಯಾಗಿ ಹೋಗೋದಿಲ್ಲ. ಅಲ್ಲಿ ನಿಮಗೊಂದು ಅವಕಾಶ ಮಾಡಿಕೊಡ್ಲಿಕ್ಕೆ ಅಥವಾ 4 ಜನಕ್ಕೆ ಅವಕಾಶ ಸಿಗಬೇಕು ಅಲ್ಲಿ ಒಳ್ಳೆ ಉದ್ದೇಶದಿಂದ ಮಾಡಿದ್ದೇನೆ ನಾನು. ಇದು ಪ್ರೂಫ್ ಸಮೇತ ನನ್ನ ಹತ್ರ ಇದೆ. ಯಾವುದು ನಾನು ಸುಳ್ಳು ಹೇಳುವಂಥ ಅವಶ್ಯಕತೆ ಇಲ್ಲ. ನಾನು ಆ ಸಂದರ್ಭದಲ್ಲಿ ಒಬ್ಜೆಕ್ಷನ್ ಮಾಡಲಿಕ್ಕೆ ಹೋಗಲಿಲ್ಲ. 5 ಎಕರೆ 36 ಗುಂಟೆ ಜಾಗ ಇವತ್ತು RTC ಹಾಗೆ ಇದೆ. ಹೆಬ್ಬಳ್ಳಿಯಲ್ಲಿ ITI ಕಾಲೇಜ್ ಹೆಸರಿನಲ್ಲೇ ಇದೆ. ಹಾಗಾಗಿ ರಾಜಕಾರಣ ಬಿಟ್ಟು ಸಲಹೆ ಸೂಚನೆ ಕೊಡಿ. ನಿಮಗೆ ಸ್ವಲ್ಪ ಅನುಭವ ಜಾಸ್ತಿ ಇರ್ಬೋದು. ಮಾರ್ಗದರ್ಶನ ಕೊಡಿ. 4 ಜನಕ್ಕೆ ಹೆಲ್ಪ್ ಆಗುವಂಥದ್ದು, 4 ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶಿಕ್ಷಣ ಕೊಡುವಂಥದ್ದು ಮಾಡಿ. ಅದು ಬಿಟ್ಕೊಂಡು ರಾಜಕಾರಣ ಬಂದ್ ಮಾಡಿ. ಚಲೋದಲ್ಲ ಇದು, ಇದು ಒಳ್ಳೆಯದು ಅಲ್ಲ. ಬಸ್ ಸ್ಟ್ಯಾಂಡು ಕಟ್ಟಿದ್ದೇನೆ ನಾನು, ಬಸ್ ಡಿಪೋನು ಕಟ್ಟಿದ್ದೇನೆ. ಎಲ್ಲ 2013ರಿಂದ 18ರಲ್ಲಿ ಆಗಿತ್ತು. ಬೇಕಾದಷ್ಟು ಉದಾಹರಣೆ ಕೊಡಲಿಕ್ಕೆ ಬೇಕಾದಷ್ಟು ಇದೆ. ನಾನು 110 ಕಾಮಗಾರಿ ಒಂದೇ ದಿನ ಒಂದೇ ವೇದಿಕೆಯಲ್ಲಿ ಇದೇ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿದರು. ಅದೆಲ್ಲನೂ ತಲೆ ಎತ್ತು ನಿಂತಿದೆ. ಕೆಲವು ಮಾಡಲಿಕ್ಕೂ ಸಾಧ್ಯ ಆಗಲಿಲ್ಲ. ಈಗ ಹೇಳಬೇಕು ಅಂದರೆ ಅಳ್ವಿಕೋಡಿ ತಿಂಗನಗುಂಡಿ ಬ್ರಿಡ್ಜು ಇತ್ತು, ಅದನ್ನು ತೆಗೆದುಬಿಟ್ರು. ಎಲ್ಲೋಯ್ತು ಗೊತ್ತಿಲ್ಲ, ಈಗ ಹುಡುಕ್ಬೇಕು. ಬಳಕೂರು ಮತ್ತು ಜಳವಳ್ಕರ್ಕಿ ಬ್ರಿಡ್ಜು ಇತ್ತು, ಈಗ ಮತ್ತೆ ಪುನಃ ನಾನು ಪ್ರಾರಂಭ ಮಾಡಿದ್ದೇನೆ. ಮತ್ತೆ ಪುನಃ ಟೆಂಡರ್ ಮಾಡಿ ಮಾಡ್ತಾ ಇದ್ದೇನೆ. ನಾನು ವರ್ಕ್ ಮಾಡುವಂತ ಈ ನಾ ಕೆಲಸಗಾರ ಜನಕ್ಕೆ ಉಪಕಾರ ಆಗ್ತದೆ ಅಂತ ಹೇಳಿದ್ರೆ 24 ಗಂಟೆನೂ ಕೆಲಸ ಮಾಡಿ 4 ಜನಕ್ಕೆ ಒಳ್ಳೇದಾಗ್ತದೆ ಅಂದರೆ ಮಾಡುವ. ಒಳ್ಳೆ ಶಿಕ್ಷಣ ಕೊಡಲೇಬೇಕು ಅಂದರೆ ತೀರ್ಮಾನ ಮಾಡಿಕೊಂಡು ಮಾಡಿದವ ನಾವು. ಯಾವುದೇ ಒಂದು ರಾಜಕೀಯಕ್ಕೋಸ್ಕರ ಅಥವಾ ಬೇರೆ ಯಾವುದೇ ಉದ್ದೇಶಕ್ಕೆ ಮಾಡಲಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳಲ್ಲಿ, ಪಾಲಕರಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ನನ್ನ ಕ್ಷೇತ್ರದ ಜನರಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ನನ್ನ ಕೆಲಸನೇ ಮಾತಾಡಬೇಕು, ನಾನು ಮಾತಾಡೋದಿಲ್ಲ. ಹೇಳಿದ್ಮೇಲೆ ಇದೆ ಉತ್ತರ ಕನ್ನಡದಲ್ಲಿ ಮಿನಿ ವಿಧಾನಸೌಧಕ್ಕೆ ಯಾರಿಗೂ 10 ಕೋಟಿ ಕೊಡಲಿಲ್ಲ. ಅದರ ನಂತರ ಮತ್ತೆ ಮಾಡಿದ್ದಾರೆ. ಹೊನ್ನಾವರ ಟೌನಲ್ಲೂ ಇದೆ ಮಿನಿ ವಿಧಾನಸೌಧ, ಕುಮಟಾ ಕ್ಷೇತ್ರಕ್ಕೆ ಬರ್ತದೆ.
ನೋಡಿ, ಅದು ನೋಡಿ, ನಮ್ಮದು ನೋಡಿ. ಕೆಲವು ಎಷ್ಟು ಬೇಕಾದರೂ ನಾನು ನನ್ನ ಜೀವನದಲ್ಲಿ ಇವತ್ತು ಮಾತಾಡುವಂಥ ಪರಿಸ್ಥಿತಿ ಕಟೌಟ್ರು ನೋಡಿ ಬಂತು. ಇಲ್ಲಾಂದ್ರೆ ನಾನು ಮಾತಾಡುವವನಲ್ಲ. ನನ್ನ ಕೆಲಸ ಎಷ್ಟು ಅಷ್ಟು ಕೆಲಸ ಮಾಡ್ತೀನಿ. 4 ಜನ ವಿದ್ಯಾರ್ಥಿಗಳಿಗೆ ಸಲಹೆ ಏನಾದರೂ ನನ್ನಿಂದ ಏನಾದರೂ ನನ್ನ ಮಾತಿಂದ ಏನಾದರೂ ಅಥವಾ ಅವ್ರ ಹತ್ರ ಚರ್ಚೆ ಮಾಡಿ ಅವ್ರಿಗೆ ಬೇಕಾದಂಥದ್ದು ಏನು ಬೇಕು ಅಂತೇಳಿ ಮಾಡುವ ಬಿಟ್ಟರೆ ನಾನು ರಾಜಕಾರಣ ಯಾವತ್ತೂ ಮಾಡೋದಿಲ್ಲ. ಇವತ್ತು ಫಸ್ಟ್ ಟೈಮ್ ವೇದಿಕೆಯಲ್ಲಿ ಮಾತಾಡೋದು. ಇದೆಲ್ಲ ನೆನಪು ಮಾಡಿ ಕೊಟ್ಟರು ಅವ್ರಿಗೆ ಅಭಿನಂದಿಸ್ತೇನೆ. ಅವ್ರಿಗೆ ನಾನು ಗೌರವದಿಂದ ಅಭಿನಂದಿಸ್ತೇನೆ. ಮಾಡಿ ಕೆಲಸ ಮಾಡಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಮಾಡಿದ್ದನ್ನು ಹೇಳಿ, ಯಾರೋ ಮಾಡಿದ್ದು ಹೇಳುವವನು ಅಲ್ಲ ನಾನು. ನನ್ನ ಅದು ಜಾಯಮಾನನೂ ಅಲ್ಲ. ಅವ್ರು ಬಂದು ಈ ಸಂದರ್ಭದಲ್ಲಿ ಕಾಲೇಜು ಕಲಿತ ವಿದ್ಯಾರ್ಥಿಗಳಿಗಾಗಿ ಸರ್ಕಾರ ನೀಡುವ ಯುವ ನಿಧಿ ಯೋಜನೆಯ ಕರಪತ್ರವನ್ನು ಸಚಿವ ಮಂಕಾಳು ವೈದ್ಯರು ಅನಾವರಣ ಮಾಡಿದರು. ಪದವಿ ವಿದ್ಯಾರ್ಥಿಗಳಿಗೆ 2,000, ITI ವಿದ್ಯಾರ್ಥಿಗಳಿಗೆ 1.5 ಸಾವಿರ ಸರ್ಕಾರ ನೀಡುತ್ತಿದೆ. ಇದರ ಪ್ರಯೋಜನವನ್ನು ಪಡೆದುಕೊಳ್ಳಿ ಎಂದು ಹೇಳಿದರು. ಬಳಿಕ ಕಾರವಾರದ ಕಾಜುಭಾಗದ ರಂಗಮಂದಿರದಲ್ಲಿ ಜನವರಿ 9ರಂದು ನಡೆಯುವ ಉದ್ಯೋಗ ಮೇಳದ ಕರಪತ್ರವನ್ನು ಉದ್ಘಾಟಿಸಿದರು. SSLC, PUC, ಪದವಿ ಸ್ನಾತಕೋತ್ತರ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ನೇರ ಸಂದರ್ಶನವಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ಪ್ರಯೋಜನ ಪಡೆದುಕೊಳ್ಳಿ ಎಂದು ಅವರು ವಿನಂತಿಸಿದರು. ಈ ಸಂದರ್ಭದಲ್ಲಿ ಬೆಳಗಾವಿಯ ಜಂಟಿ ನಿರ್ದೇಶಕ ಡಾಕ್ಟರ್ ಬಸವಪ್ರಭು ಹಿರೇಮಠ್, ಪಂಚಾಯತ್ ರಾಜ್ ಇಲಾಖೆಯ ಇಂಜಿನಿಯರ್ ರಾಮು ಪಿ ಗುನಿಗಿ, ಸಹಾಯಕ ಇಂಜಿನಿಯರ್ ಮಲ್ಲಪ್ಪ ಮಡಿವಾಳ್, ಕಾಲೇಜಿನ ಪ್ರಾಂಶುಪಾಲ ಗಂಗಾಧರಪ್ಪ, ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶ್ ವಿ ನಾಯ್ಕ್, ಭಟ್ಕಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್, ಗ್ಯಾರಂಟಿ ಅನುಷ್ಠಾನದ ಜಿಲ್ಲಾ ಅಧ್ಯಕ್ಷ ಸತೀಶ್ ನಾಯ್ಕ್, ತಾಲೂಕು ಅಧ್ಯಕ್ಷ ರಾಜು ನಾಯ್ಕ್, ಪಟ್ಟಣ ಪಂಚಾಯತ್ ಸದಸ್ಯರಾದ ದಯಾನಂದ್ ನಾಯ್ಕ್, ರಮೇಶ್ ಕೊಂಡ, ರಮೇಶ್ ನಾಯ್ಕ್, ನಾಗರಾಜ್ ನಾಯ್ಕ್, ಜಾಲಿ ಪಟ್ಟಣ ಪಂಚಾಯತ್ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಈಶ್ವರ್ ಮೊಗೇರ್ ಮುಂತಾದವರು ಉಪಸ್ಥಿತರಿದ್ದರು. ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ.